ನಮಸ್ಕಾರ. ಈ ಎಪಿಸೋಡ್ನಲ್ಲಿ ನಾವು ಸಾಮಾನ್ಯ ಜ್ಞಾನ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತೀವಿ. ಯಾಕಂತ ಹೇಳಿದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಂಡ್ರೂ ಕೂಡ ಸಾಮಾನ್ಯ ಜ್ಞಾನದ ಜೊತೆಗೆ ಕನ್ನಡದ ಅನೇಕ ಪ್ರಶ್ನೆಗಳು ಕೂಡ ಇರುತ್ತೆ. ಸೊ ಮುಂಬರುವಂತಹ ನೇಮಕಾತಿಗೆ ನಿಮಗೆ ಅನುಕೂಲಕರವಾಗಿರಲಿ ಅನ್ನೋ ಕಾರಣಕ್ಕೆ ಈ ಎಪಿಸೋಡ್ನಲ್ಲಿ ಸಾಮಾನ್ಯ ಜ್ಞಾನದ ಒಂದಿಷ್ಟು ಪ್ರಶ್ನೆಗಳು, ಕನ್ನಡದ ಒಂದಿಷ್ಟು ಪ್ರಶ್ನೆಗಳು ಹಾಗೂ ಅವುಗಳ ಅರ್ಥವನ್ನು ಕೂಡ ಉತ್ತರದ ಜೊತೆಗೆ ವಿವರಣೆಯನ್ನು ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಸುಲಿದ ಬಾಳೆಹಣ್ಣಿನಂದದಿ ಕನ್ನಡ ಎಂಬುದು ಉಪಮಾಲಂಕಾರ. ಯಾಕಪ್ಪ ಅಂತ ಹೇಳಿದರೆ ಇದು ಇಲ್ಲಿ ಕನ್ನಡವನ್ನು ಸುಲಿದ ಬಾಳೆಹಣ್ಣಿಗೆ ಹೋಲಿಸಿದ್ದಾರೆ. ಅಂದರೆ ಅಷ್ಟು ಸುಲಭ ಅಂತ. ಇಲ್ಲಿ ಅಂದದಿ, ಹಾಗೆ, ಓಲ್ ಎಂಬಂತಹ ಪದಗಳು ಬಂತು ಅಂತಂದರೆ ಅದನ್ನು ಸುಲಭವಾಗಿ ನಾವು ಉಪಮಾಲಂಕಾರ ಅಂಥೇಳಿ ಪತ್ತೆ ಹಚ್ಚಬಹುದು. ಇಲ್ಲಿ ಹೋಲಿಕೆ ಇರೋದ್ರಿಂದ 1 ಈಸ್ ದಿ ರೈಟ್ ಆನ್ಸರ್. ಬಸವ ಪದದ ತತ್ಸಮ ರೂಪ ವೃಷಭ. ಬಸವ ಅಂದರೆ ಎತ್ತು ಅಂತೇಳಿ ಅರ್ಥ. ಅದರ ತತ್ಸಮ ರೂಪ ವೃಷಭ. 4 ಈಸ್ ದಿ ರೈಟ್ ಆನ್ಸರ್. ಭಾಷಾ ವಿಜ್ಞಾನದ ಮೂಲ ತತ್ವಗಳು ಈ ಕೃತಿಯನ್ನು ಬರೆದವರು ಚಿದಾನಂದ ಮೂರ್ತಿ. ಭಾಷಾ ವಿಜ್ಞಾನದ ಮೂಲ ತತ್ವಗಳು ಕೃತಿಯನ್ನು ಬರೆದಿದ್ದು ಚಿದಾನಂದ ಮೂರ್ತಿ. 4 ಈಸ್ ದಿ ರೈಟ್ ಆನ್ಸರ್. ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದವರು ಯಾರು? 1ನೇ ನಾಗವರ್ಮ. ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದಿದ್ದು 1ನೇ ನಾಗವರ್ಮ. 1 ಈಸ್ ದಿ ರೈಟ್ ಆನ್ಸರ್. ವಾಚಿಸು ಅಂದರೆ ಓದು ಅಂಥೇಳಿ ಅರ್ಥ. ನಾವು ಕೇಳಿರ್ಬೋದು ಕವನವನ್ನು ವಾಚಿಸುತ್ತಾನೆ, ಕವನವನ್ನು ವಾಚಿಸುತ್ತೇನೆ, ಕವನವನ್ನು ವಾಚಿಸುತ್ತಿದ್ದಾನೆ ಅಂತ ಒಂದು ಪದವನ್ನು ಬಳಸ್ತೀವಿ. ಅದರ ಅರ್ಥ ವಾಚಿಸು ಅಂದರೆ ಓದು, ಹೇಳು ಅಂಥೇಳಿ ಅರ್ಥ ಆಗುತ್ತೆ. 2 ಈಸ್ ದಿ ರೈಟ್ ಆನ್ಸರ್. ಕೆರೆಗೆ ಹಾರ ಇದು ಜನಪದ ಕಥನ ಗೀತೆ. ಇಲ್ಲಿ 4 ಉತ್ತರಗಳು ಒಂದು ಸ್ವಲ್ಪ ಸಾಮ್ಯತೆ ಇದೆ, ಹಾಗಾಗಿ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಜನಪದ ಕಥನ ಗೀತೆ ಕೆರೆಗೆ ಹಾರ. 1 ಈಸ್ ದಿ ರೈಟ್ ಆನ್ಸರ್. ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ. ವ್ಯಂಜನಾಕ್ಷರ ಅಂತ ಕರಿತೀವಿ. ಯಾಕಂದರೆ ವ್ಯಂಜನಾಕ್ಷರವನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ವರ ಸೇರ್ಕೊಳ್ಬೇಕಾಗತ್ತೆ. ಸೊ ಕ, ಗ, ಜ, ಡ ಇದೆಲ್ಲ ಇರುತ್ತೆ. ಅದಕ್ಕೆ ಸ್ವರ ಸೇರ್ಕೊಂಡಾಗ ನಾವು ಕ, ಚ, ಟ, ತ, ಪ ಹೀಗೆಲ್ಲ ಉಚ್ಚಾರವನ್ನು ಮಾಡ್ಬೋದು. 4 ಈಸ್ ದಿ ರೈಟ್ ಆನ್ಸರ್. ಹೊಸ ಅಂಗಿ ಇದು ಯಾವ ಸಂಧಿ? ಪ್ರಕೃತಿ ಭಾವ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಬರಲಿಕ್ಕೆ ಆಗೋದಿಲ್ಲ. ಇದನ್ನು ಬಿಡಿಸಿ ಬರಲಿಕ್ಕೆ ಹೊಸ ಪ್ಲಸ್ ಅಂಗಿ ಹೊಸ ಅಂಗಿ ಆಗೋದ್ರಿಂದ ಯಾವುದೇ ರೀತಿ ಇದನ್ನು ಬಿಡಿಸಿ ಬರಲಿಕ್ಕೆ ಆಗದೆ ಇದ್ದಾಗ ಅದನ್ನು ನಾವು ಪ್ರಕೃತಿ ಭಾವ ಸಂಧಿ ಅಂತ ಹೇಳಿ ಕರಿತೀವಿ. ಸೊ 3 ಈಸ್ ದಿ ರೈಟ್ ಆನ್ಸರ್. ಕನ್ನಡ ಮೂಲದ್ದು ಅಲ್ಲದೆ ಅಂದರೆ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಿ. 9 ರಿಂದ 13 ತನಕ ಪ್ರಶ್ನೆಗಳು ಇದೇ ರೀತಿಯಾಗಿರುತ್ತೆ. ದಾರಿ, ಹಾದಿ, ರಸ್ತೆ, ಕಾಡು. ಹಾಗಾದ್ರೆ ಇಲ್ಲಿ ಕನ್ನಡ ಮೂಲದ ಅಲ್ಲದೆ ಇರೋದು ಯಾವುದು? ರಸ್ತೆ. ದಾರಿ, ಹಾದಿ ಮತ್ತು ಕಾಡು ಕನ್ನಡ ರೂಪದ್ದಾಗಿದ್ದರೆ ರಸ್ತೆ ಅನ್ಯ ಭಾಷೆಯ ಪದ. 3 ಈಸ್ ದಿ ರೈಟ್ ಆನ್ಸರ್. ದಿವಾನ, ಅರಸು, ಆಳು, ಅಂಬಿಗ. ಇದರಲ್ಲಿ ಕನ್ನಡ ಅಲ್ಲದೆ ಇರೋಂಥದ್ದು ದಿವಾನ. 1 ಈಸ್ ದಿ ರೈಟ್ ಆನ್ಸರ್. ಜೀವನ, ಹಾಲು, ಗದ್ದೆ, ಗುಲಾಮ. ಹಾಗಾದರೆ ಅನ್ಯ ಭಾಷೆ ಪದ ಗುಲಾಮ. 4 ಈಸ್ ದಿ ರೈಟ್ ಆನ್ಸರ್. ಇನಾಮು, ಬಹುಮಾನ, ಉಡುಗೆ, ಗಮನ. ಇನಾಮು 1 ಈಸ್ ದಿ ರೈಟ್ ಆನ್ಸರ್. ಇನ್ನು ಬಹುಮಾನ, ಉಡುಗೆ, ಗಮನ ಕನ್ನಡ ಪದಗಳು. ಇನಾಮು ಅನ್ಯ ಭಾಷೆಯ ಪದ. ಮನೆ, ಜವಾನ, ಮೋಡ, ಸಾಹಸ. ಜವಾನ, ಮನೆ, ಮೋಡ, ಸಾಹಸ ಕನ್ನಡ ಪದಗಳಾಗಿದ್ದರೆ ಜವಾನ ಕನ್ನಡ ಪದ ಅಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಪದ ತಪ್ಪಿದ್ದಲ್ಲಿ ಸೂಕ್ತ ಪದ ಗುರುತಿಸಿ, ಸರಿ ಇದ್ದಲ್ಲಿ ತಪ್ಪಿಲ್ಲ ಎಂದು ಗುರುತಿಸಿ. 14 ರಿಂದ 17 ತನಕ ಪ್ರಶ್ನೆಗಳು ಈ ರೀತಿಯಾಗಿದೆ. ಮಕ್ಕಳು ಸಂಗೀತವನ್ನು ಸುಶ್ರಾವ್ಯವಾಗಿ ಆಡಿದರು. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತೆ ಅದು ಆಡಿದರು ತಪ್ಪಾಗಿದೆ. ಏನಾಗಬೇಕು? ಸುಶ್ರಾವ್ಯವಾಗಿ ಹಾಡಿದರು. 1 ಈಸ್ ದಿ ರೈಟ್ ಆನ್ಸರ್. ರಸ್ತೆಯ ದುರಸ್ತಿ ಕಾರ್ಯದಿಂದ ಸಂಚಾರಕ್ಕೆ ಅನಾನುಕೂಲವಾಗಿದೆ. ಹಾಗಾದರೆ ಈ ಪದ ಸರಿಯಾಗಿದೆಯಾ?
ತಪ್ಪು. ಅದೇನಾಗಬೇಕು? ಅನನುಕೂಲ. ನಾವು ಕೂಡ ಬಳಸಬೇಕಾದ್ರೆ ಅನಾನುಕೂಲ ಅಂತಾನೆ ಬಳಸ್ತೀವಿ, ಕೆಲವೊಮ್ಮೆ ಅದನ್ನೇ ಬರೀತೀವಿ. ಆದರೆ ನಿಜವಾದ ಸರಿಯಾದ ಉತ್ತರ ಏನಪ್ಪ ಅಂದರೆ ಅದು ಅನನುಕೂಲ ಅಂತ ಆಗಬೇಕು. ಸೊ ಅನನುಕೂಲ ಅಂದ್ರೆ ಏನಪ್ಪ ಅಂದರೆ ತೊಂದರೆ ಅಂತೇಳಿ ಅರ್ಥ. 2 ಈಸ್ ದಿ ರೈಟ್ ಆನ್ಸರ್. ಗಂಧೋದಕದ ಸ್ನಾನ ಮಾಡುವುದು ಒಳ್ಳೆಯದು. ಹಾಗಾದರೆ ಗಂಧೋದಕ ಸರಿಯಾಗಿದೆಯಾ? ಸರಿ ಇದೆ, ಅಂದರೆ ಅದು ತಪ್ಪಿಲ್ಲ. ಗಂಧ ಪ್ಲಸ್ ಉದಕ, ಗಂಧ ಗೊತ್ತಿದೆ ನಿಮಗೆ, ಶ್ರೀಗಂಧ, ಉದಕ ಅಂದರೆ ನೀರು. ಗಂಧೋದಕದ ಸ್ನಾನ ಮಾಡೋದು ಒಳ್ಳೆಯದು ಅಂತಂದರೆ ಗಂಧವನ್ನು ಹಚ್ಕೊಂಡು ಸ್ನಾನ ಮಾಡೋದು ಒಳ್ಳೆಯದು ಅಂತೇಳಿ ಅರ್ಥ. ಸೊ 4 ಈಸ್ ದಿ ರೈಟ್ ಆನ್ಸರ್. ಗಂಧೋದಕ ಸರಿಯಾಗಿದೆ. ಚುನಾವಣೆಯ ಸಭೆಯಲ್ಲಿ ಬಹಳ ಜನ ಸೇರಿದ್ದರು. ಚುನಾವಣೆ ತಪ್ಪಿಲ್ಲ, ಆ ಪದ ಕರೆಕ್ಟಾಗೇ ಇದೆ. 4 ಈಸ್ ದಿ ರೈಟ್ ಆನ್ಸರ್. ಅಸ್ಪೃಶ್ಯತಾ ಕಾಯಿದೆಯನ್ನು ಜಾರಿಗೊಳಿಸಲಾದ ವರ್ಷ 1976. ಸಂವಿಧಾನದ ವಿಧಿ 17 ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಭಾರತ ಸರ್ಕಾರವು ಅಸ್ಪೃಶ್ಯತೆಯನ್ನು ನಿರ್ಮೂಲನೆಗೊಳಿಸಲು 1976ರಲ್ಲಿ ಅಸ್ಪೃಶ್ಯತಾ ಕಾಯ್ದೆಯನ್ನು ಜಾರಿಗೊಳಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಅಧ್ಯಕ್ಷರನ್ನು ಅವರ ಅವಧಿಯು ಪೂರ್ಣಗೊಳ್ಳುವ ಮೊದಲೇ ಈ ಕ್ರಮದಿಂದ ತೆಗೆದುಹಾಕಬಹುದಾಗಿದೆ. ದೋಷಾರೋಪಣ ವಿಧಾನ. ಸಂವಿಧಾನದ 61 ವಿಧಿಯು ರಾಷ್ಟ್ರಪತಿಯವರಿಗೆ ಮಹಾಭಿಯೋಗ ಅಥವಾ ದೋಷಾರೋಪದಿಂದ ಪದಚ್ಯುತಿಗೊಳಿಸುವ ಬಗ್ಗೆ ತಿಳಿಸುತ್ತದೆ. ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಅವರ ವಿರುದ್ಧದ ಆಪಾದನೆಗೆ ಸಂಬಂಧಿಸಿದ ಪ್ರಸ್ತಾವನೆಯನ್ನು ಮಂಡಿಸಬೇಕು. ಆ ಪ್ರಸ್ತಾವನೆಗೆ ಸದನದ ಒಟ್ಟು ಸದಸ್ಯರ 4/1 ಸದಸ್ಯರ ಸಹಿಯಾಗಿರಬೇಕು. ಆ ಪ್ರಸ್ತಾವನೆಯನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಬೇಕಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಲೋಕಸಭೆಯ ಕೋರಂ ಎಂದರೆ ಅದರ ಸಭೆಯನ್ನು ನಡೆಸಲು ಹಾಜರಿರಬೇಕಾದ ಸದಸ್ಯರ ಗರಿಷ್ಠ ಸಂಖ್ಯೆ ಅಂತೇಳಿ ಅರ್ಥ. ಯಾವುದೇ ಸದನವು ಕಾರ್ಯಗಳನ್ನು ನಡೆಸಲು ಆ ಸದನದಲ್ಲಿ ಅಧ್ಯಕ್ಷರನ್ನು ಸೇರಿಸಿ ಒಟ್ಟು ಸದಸ್ಯರ 10/1 ಸದಸ್ಯರು ಹಾಜರಿರಬೇಕು. ಅಂದರೆ ರಾಜ್ಯಸಭೆಯಲ್ಲಿ 25 ಸದಸ್ಯರಿರಬೇಕು. ಇದರ ಅರ್ಥ ಕೋರಂ ಇದೆ ಎಂದು ಸೂಚಿಸುತ್ತದೆ. ಲೋಕಸಭೆಯಲ್ಲಿ 55 ಜನ ಹಾಜರಿದ್ದರೆ ಲೋಕಸಭೆಯಲ್ಲಿ ಕೋರಂ ಇದೆ ಎಂದು ಅರ್ಥ. ಸೊ 2 ಈಸ್ ದಿ ರೈಟ್ ಆನ್ಸರ್. ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರು ಇವರಿಗೆ ಲಿಖಿತ ರಾಜೀನಾಮೆಯನ್ನು ನೀಡುವುದರ ಮೂಲಕ ಯಾವಾಗ ಬೇಕಾದರೂ ತನ್ನ ಹುದ್ದೆಯಿಂದ ತೆರವಾಗಬಹುದು. ರಾಷ್ಟ್ರಪತಿಗಳು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ನೀಡಿ ಹುದ್ದೆಯಿಂದ ತೆರವಾಗಬಹುದು. 4 ಈಸ್ ದಿ ರೈಟ್ ಆನ್ಸರ್. ಲೋಕಸಭೆಯಲ್ಲಿ ಒಂದು ನಿರ್ದಿಷ್ಟ ಮಸೂದೆಯನ್ನು ಹಣಕಾಸಿನ ಮಸೂದೆಯೇ ಅಥವಾ ಅಲ್ಲವೇ ಎಂಬುದನ್ನು ಅನುಚ್ಛೇದ 110 ಉಪವಿಧಿ 3ರ ಮೇರೆಗೆ ಇವರಿಂದ ಇವರು ನಿರ್ಧರಿಸಬಹುದು. ಸಭಾಧ್ಯಕ್ಷ. ಸ್ಪೀಕರ್ ಅಂದರೆ ಸಭಾಧ್ಯಕ್ಷ ಹುದ್ದೆಯು ಗೌರವದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಸ್ಥಾನವನ್ನು ಹೊಂದಿದೆ. ಸಭಾಧ್ಯಕ್ಷರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಮತ್ತು ಯಾವುದಾದರೂ ಮಸೂದೆ ಹಣಕಾಸು ಮಸೂದೆಯೇ ಅಥವಾ ಅಲ್ಲವೇ ಎಂಬುದನ್ನು ತೀರ್ಮಾನಿಸುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂಸತ್ತಿನ ಮೇಲ್ಮನೆಯನ್ನು ಹೀಗೆಂದು ಕರೆಯುತ್ತಾರೆ: ರಾಜ್ಯಗಳ ಕೌನ್ಸಿಲ್. ಭಾರತದ ಸಂಸತ್ತು ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆಯ ಮೇಲ್ಮನೆ, ಲೋಕಸಭೆ ಕೆಳಮನೆ ಒಳಗೊಂಡಿರುತ್ತದೆ. ರಾಜ್ಯಸಭೆ ಎಂದರೆ ರಾಜ್ಯಗಳ ಸಭೆ ಎಂದರ್ಥ. ಅಂದರೆ ರಾಜ್ಯಗಳ ವಿಧಾನಸಭೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಆರಿಸಿ ಬಂದವರ ಸಭೆಯಾಗಿದೆ. ಇದನ್ನು ಹಿರಿಯರ ಸದನ ಅಥವಾ ಬುದ್ಧಿವಂತರ ಸದನ ಎಂದು ಕರೆಯುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ಹಂಪಿಯಲ್ಲಿ ಹಜಾರ ರಾಮ ದೇವಾಲಯವನ್ನು ಯಾರು ನಿರ್ಮಿಸಿದರು? ಕೃಷ್ಣದೇವರಾಯ. ಹಂಪಿಯು ವಿಜಯನಗರ ಅರಸರ ವಾಸ್ತುಶಿಲ್ಪದ ತವರು ಮನೆಯಾಗಿದೆ. ಕೃಷ್ಣದೇವರಾಯನ ಪೂರ್ವ ದಿಗ್ವಿಜಯಗಳ ನೆನಪಿಗೆ ಹಜಾರ ರಾಮಸ್ವಾಮಿ ದೇಗುಲವನ್ನು ಹಾಗೂ ವಿರೂಪಾಕ್ಷ ಗುಡಿಯ ಕಲ್ಯಾಣ ಮಂಟಪದ 156 ಅಡಿ ಎತ್ತರದ ಗೋಪುರವನ್ನು ನಿರ್ಮಿಸಿದನು. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಯಾರು? ಕೆ.ವಿ. ಪುಟ್ಟಪ್ಪ ಅಂದರೆ ಕುವೆಂಪು. ಯಾವುದೇ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಹಿರಿಯರಿಗೆ ಕೊಡಮಾಡುವ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು 1992ರಲ್ಲಿ ಸ್ಥಾಪಿಸಿ ಅದೇ ಸಮಯದಲ್ಲಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೊದಲ ಬಾರಿಗೆ ನೀಡಲಾಯಿತು. ಸೊ 3 ಈಸ್ ದಿ ರೈಟ್ ಆನ್ಸರ್. ತುಹಫತ್ ಉಲ್ ಮುಹಿಯುದ್ದೀನ್ ಎಂಬ ಕೃತಿ ಬರೆದವರು ಯಾರು? ರಾಜಾರಾಮ್ ಮೋಹನ್ ರಾಯ್.
ರಾಜಾರಾಮ್ ಮೋಹನ್ ರಾಯರು 1828ರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಇವರನ್ನು ಭಾರತೀಯ ಪುನರುಜ್ಜೀವನದ ಪಿತಾಮಹ ಎನ್ನುವರು. ತುಹಫತ್ ಉಲ್ ಮುಹಿಯುದ್ದೀನ್ ಅಂದರೆ ಏಕದೇವತಾರಾಧನೆ ಎಂಬ ಕಿರುಹೊತ್ತಿಗೆಯನ್ನು ರಚಿಸಿ ಮೂಢನಂಬಿಕೆ ಮೂರ್ತಿ ಪೂಜೆಯನ್ನು ಖಂಡಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ಪ್ರಸಿದ್ಧ ಸೂಫಿ ಸಂತ ಬಂದೇ ನವಾಜ್ ಗೇಸು ದ ರಾಜ್ ರವರ ಸಮಾಧಿ ಇರುವ ಸ್ಥಳ ಗುಲ್ಬರ್ಗ. ಸೂಫಿ ಪಂಥ ಎಂದರೆ ಇಸ್ಲಾಂ ಆಧ್ಯಾತ್ಮಿಕ ತತ್ವೋಪದೇಶ ಮಾಡಿದ ಮುಸ್ಲಿಂ ಸಾಧು ಸಂತರ ಪಂಗಡ. ಬಂದೇ ನವಾಜ್ ಇವರ ಪೂರ್ಣ ಹೆಸರು ಸೈಯದ್ ಹುಸೇನ್ ಬಂದೇ ನವಾಜ್. ಇವರು ಗುಲ್ಬರ್ಗದ ಸೂಫಿ ಸಂತರಲ್ಲಿ ಸರ್ವಶ್ರೇಷ್ಠರು. ಗೇಸು ದ ರಾಸ್ ಮತ್ತು ಬಂದೇ ನವಾಜ್ ಅವರ ಬಿರುದುಗಳು. 3 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕಕ್ಕೆ ಕಾಫಿ ಇವರಿಂದ ಪರಿಚಯಿಸಲ್ಪಟ್ಟಿತು. ಅರೇಬಿಯಾ. ಕಾಫಿಯನ್ನು 16ನೇ ಶತಮಾನದಲ್ಲಿ ಸೂಫಿ ಸಂತರಾದ ಬಾಬಾ ಬುಡನ್ ಅವರು ಅರೇಬಿಯಾದಲ್ಲಿ ತಮ್ಮ ಹಜ್ ಯಾತ್ರೆ ಮುಗಿದ ನಂತರ ಭಾರತಕ್ಕೆ ಪ್ರಯಾಣಿಸುತ್ತಿದ್ದಾಗ ಯಮನ್ನಿಂದ ಕಾಫಿ ಬೀಜಗಳನ್ನು ತಂದು ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ನೆಟ್ಟಿದ್ದರು. ಅಂದಿನಿಂದ ಇಂದಿನವರೆಗೆ ಕರ್ನಾಟಕವು ಕಾಫಿ ನಾಡಾಗಿ ಮಾರ್ಪಟ್ಟಿಸಿತು. 1 ಈಸ್ ದಿ ರೈಟ್ ಆನ್ಸರ್. ಮಹಲ್ವಾರಿ ಪದ್ಧತಿಯನ್ನು ಪ್ರಾರಂಭದಲ್ಲಿ ಆಗ್ರಾ ಮತ್ತು ಔಧ್ಗಳಲ್ಲಿ ಪರಿಚಯಿಸಲಾಯಿತು. ಅನಂತರ ಅದನ್ನು ಮಧ್ಯಪ್ರದೇಶ ಮತ್ತು ಪಂಜಾಬ್ಗಳಿಗೆ ವಿಸ್ತರಿಸಲಾಯಿತು. ಈ ಪದ್ಧತಿಯು ಇವರಿಂದ ಪರಿಚಯಿಸಲ್ಪಟ್ಟಿತು. ವಿಲಿಯಂ ಬೆಂಟಿಂಗ್. ಮಹಲ್ವಾರಿ ಪದ್ಧತಿ ವಿಲಿಯಂ ಬೆಂಟಿಂಗ್ನಿಂದ ಪರಿಚಯಿಸಲ್ಪಟ್ಟಿತು. ಮಹಲ್ವಾರಿ ಪದ್ಧತಿ 1833 ಹೇಸ್ಟಿಂಗ್ ಮತ್ತು ಬೆಂಟಿಂಗ್ ಉತ್ತರ ಪ್ರದೇಶ, ಮಧ್ಯಪ್ರಾಂತ್ಯ, ಪಂಜಾಬ್, ಆಗ್ರಾ, ಔಧ್ ಹಾಗೂ ದೆಹಲಿಯಲ್ಲಿ ಇದನ್ನು ಪರಿಚಯಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಇವರಲ್ಲಿ ಯಾರನ್ನು ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಎಂದು ಕರೆಯುತ್ತಾರೆ? ಎ ಪುರಂದರದಾಸರು, ಬಿ ತ್ಯಾಗರಾಜರು, ಸಿ ಶ್ಯಾಮಶಾಸ್ತ್ರಿಗಳು, ಡಿ ಮುತ್ತುಸ್ವಾಮಿ ದೀಕ್ಷಿತರ್. ಬಿ, ಸಿ ಮತ್ತು ಡಿ. ತ್ಯಾಗರಾಜರು, ಶ್ಯಾಮಶಾಸ್ತ್ರಿಗಳು ಹಾಗೂ ಮುತ್ತುಸ್ವಾಮಿ ದೀಕ್ಷಿತರ್ ಇವರು 3 ಜನರನ್ನ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಎನ್ನುವರು. ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಎಸ್.ಎಲ್. ಭೈರಪ್ಪ ರಚಿಸಿದ ಕೃತಿ ಅಲ್ಲ? ಸರಸಮ್ಮನ ಸಮಾಧಿ. ನಾಯಿ ನೆರಳು, ನಾನೇಕೆ ಬರೆಯುತ್ತೇನೆ ಹಾಗೂ ಭಿತ್ತಿ ಎಸ್.ಎಲ್. ಭೈರಪ್ಪರವರ ಕೃತಿಗಳು. ಸರಸಮ್ಮನ ಸಮಾಧಿ ಕೃತಿಯನ್ನು ಕೆ. ಶಿವರಾಮ್ ಕಾರಂತರವರು ಬರೆದಿದ್ದಾರೆ. ಈ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. 4 ಈಸ್ ದಿ ರೈಟ್ ಆನ್ಸರ್. ಬೌದ್ಧ ಮತಕ್ಕೆ ಸಂಬಂಧಿಸಿದ ಪದ್ಮ ಸಂಭವ ವಿಹಾರ ಎಲ್ಲಿದೆ? ಬೈಲಕುಪ್ಪೆ. ಪದ್ಮ ಸಂಭವ ವಿಹಾರವು ಪೂರ್ವ ಮೈಸೂರಿನಲ್ಲಿರುವ ಬೈಲಕುಪ್ಪೆಯಲ್ಲಿದೆ. ಇದು ಬೌದ್ಧ ಧರ್ಮೀಯರ 2ನೇ ಅತಿದೊಡ್ಡ ಮಠವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಮಧುಮೇಹ ಈ ಅಂಗಕ್ಕೆ ಸಂಬಂಧಿಸಿದ ರೋಗ? ಪ್ಯಾಂಕ್ರಿಯಾಸ್. ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಅಂತ ಹೇಳಿ ಅರ್ಥ. ಇದಕ್ಕೆ ಕಾರಣವಾಗಿರುತ್ತದೆ ಇನ್ಸುಲಿನ್ನ ಕೊರತೆ. ಸೊ ಇದು ಪ್ಯಾಂಕ್ರಿಯಾಸ್ಗೆ ಸಂಬಂಧಿಸಿರುವಂತಹ ರೋಗ. ಇನ್ನು ಲಿವರ್, ಹೆಪಟೈಟಿಸ್, ರಕ್ತ, ಲ್ಯುಕೇಮಿಯಾ, ಕಣ್ಣು, ಗ್ಲಾಕೋಮಾ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ರಾಷ್ಟ್ರೀಯ ಬೇಹುಗಾರಿಕಾ ಗ್ರಿಡ್ ನ್ಯಾಟ್ ಗ್ರಿಡ್ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಗುಪ್ತಚರ ಮತ್ತು ತನಿಖಾ ಸಂಸ್ಥೆಗಳ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. 2. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB FIR ಮತ್ತು ಕದ್ದ ವಾಹನಗಳ ಬಗ್ಗೆ ಆನ್ಲೈನ್ ಡೇಟಾಬೇಸ್ ಅನ್ನು ನಿರ್ವಹಿಸುತ್ತದೆ. 3. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಪರಾಧ ಮತ್ತು ಅಪರಾಧ ಪತ್ತೆ ಜಾಲ ಮತ್ತು ವ್ಯವಸ್ಥೆಗಳ ಕ್ರೈಮ್ ಆ್ಯಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಆ್ಯಂಡ್ ಸಿಸ್ಟಮ್ಸ್ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತದೆ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ. ಸೊ ಡಿ ಈಸ್ ದಿ ರೈಟ್ ಆನ್ಸರ್. 1687ರಲ್ಲಿ ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸಿಕೊಂಡ ಮೈಸೂರಿನ ದೊರೆ ಯಾರು? ಚಿಕ್ಕದೇವರಾಜ ಒಡೆಯರ್. 1687ರಲ್ಲಿ ಔರಂಗಜೇಬನ ದಳಪತಿ ಕಾಸಿಂ ಖಾನ್ ಮರಾಠ ಏಕೋಜಿಯಿಂದ ಬೆಂಗಳೂರನ್ನು ಗೆದ್ದುಕೊಂಡನು. ಸೇನೆಯ ಖರ್ಚು ಮೊದಲಾದ ಬಾಬ್ತುಗಳಿಂದಾಗಿ ಅವನು ಹಣದ ಅವಶ್ಯಕತೆಯಿಂದ ಬೆಂಗಳೂರನ್ನು ಚಿಕ್ಕದೇವರಾಜ ಒಡೆಯರಿಗೆ 3 ಲಕ್ಷಕ್ಕೆ 1689ರಲ್ಲಿ ಮಾರಾಟ ಮಾಡಿದನು. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.